ತ್ರಿದಿವತರುಮಣಿಧೇನುಗಳಿಗಾಸ್ಪದವೆನಿಪತ್ರಿದಶಾಲಯಾಬ್ಧಿಗೆ ಬದರನಂದದಲೊಪ್ಪುತಿಪ್ಪ ಉಪೇಂದ್ರ ಚಂದ್ರಮನ ಮೃದು ಮಧುರ ಸೋಸ್ತವನದಿಂದಲಿ ಮಧು ಸಮಯ ಪಿಕನಂತೆ ಪಾಡುವ ಮುದಿರ ವಾಹನನಂಘ್ರಿಯುಗ್ಮಂಗಳಿಗೆ ನಮಿಸುವೆನು. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 16. ತ್ರಿದಿವತರು ಮಣಿದೇನುಗಳಿಗ ಆಸ್ಪದವೆನಿಸುವ ತ್ರಿದಶಾಲಯಾಬ್ದಿಗೆ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 8ನೆಯ ಕಕ್ಷಕ್ಕೆ ಸೇರಿದ ಇಂದ್ರದೇವರ ಸ್ತೋತ್ರ ಮಾಡ್ತಾರೆ. ತ್ರಿದಿವ ಎಂದರೆ ಸ್ವರ್ಗ, ತರು ಎಂದರೆ ವೃಕ್ಷ, ಅಂದರೆ ಸ್ವರ್ಗದಲ್ಲಿರುವ ವೃಕ್ಷ ಕಲ್ಪತರು. ಮಣಿ ಚಿಂತಾಮಣಿ ಎಂಬ ರತ್ನ ವಿಶೇಷ. ಧೇನು ಸ್ವರ್ಗದ ಆಕಳು ಎಂದು ಕರೆಸುವ ಕಾಮಧೇನು. ಕಲ್ಪವೃಕ್ಷವು ಸ್ಥಾವರ ವಸ್ತು. ಚಿಂತಾಮಣಿ ಎಂಬ ರತ್ನ ವಿಶೇಷವು ಜಡ ಪದಾರ್ಥ. ಕಾಮಧೇನು ಎಂಬ ಹಸುವು ಜಂಗಮ ಚೇತನವು. ಈ 3 ವಸ್ತುಗಳು ಸಮುದ್ರ ಮಂಥನ ಸಮಯದಲ್ಲಿ ದೊರಕಿದ್ವು. ಶ್ರೀ ವಿಷ್ಣುವು ಸಕಲ ಭೋಗಾರ್ಥಗಳನ್ನು ಅನುಭವಿಸುವ ಸುರಾಧಿಪತಿಯಾದ ದೇವೇಂದ್ರನಿಗೆ ಕೊಡಿಸಿದ. ತ್ರಿದಶಾಲಯ ದೇವತೆಗಳಿಗೆ ನಿವಾಸ ಸ್ಥಾನವಾದ ಸ್ವರ್ಗಲೋಕ. ಸ್ವರ್ಗದಲ್ಲಿ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಗಳು ಸ್ವರ್ಗಾಧಿಪತಿಯಾದ ದೇವೇಂದ್ರನ ವಶದಲ್ಲಿದ್ದು ತಮ್ಮನ್ನು ಭಕ್ತಿಯಿಂದ ಸೇವಿಸುವ ಜನರಿಗೆ ಸಕಲ ಮನೋಭೀಷ್ಟಗಳನ್ನು ಸಲ್ಲಿಸುವವು. ಅಬ್ದಿಗೆ ಬದರನಂದದಿ. ಸ್ವರ್ಗವು ಸಮುದ್ರ ಸದೃಶ. ಬದರ ಎಂದರೆ ಚಂದ್ರ ಅಂದರ್ಥ. ಚಂದ್ರೋದಯವಾದಾಗ ಸಮುದ್ರವು ಉಕ್ಕುವುದು. ಉಪೇಂದ್ರ ಕಶ್ಯಪ ಅದಿತಿಯರ ತಪಸ್ಸಿಗೆ ಒಲಿದು ಶ್ರೀ ವಿಷ್ಣುವೇ ಅಭಿಜಿನ್ ಮುಹೂರ್ತದಲ್ಲಿ ವಾಮನಾವತಾರ ಮಾಡಿದ. ಆ ವಾಮನರೂಪಿ ಹರಿಯೇ 100ನೇಯ ಅಶ್ವಮೇಧ ಯಾಗದಲ್ಲಿ ಯಜ್ಞ ಸಂಕಲ್ಪಿತನಾಗಿ ಕುಳಿತಿದ್ದ ಬಲಿಚಕ್ರವರ್ತಿಯಿಂದ ಅಪಹರಿಸಲ್ಪಟ್ಟಿದ್ದ ಇಂದ್ರ ಪದವಿಯನ್ನು ಆಳಿದ. ಆ ವಾಮನ ಮೂರ್ತಿಯೇ ಉಪೇಂದ್ರ ನಾಮಕನು. ಸ್ವರ್ಗ ಪದವಿಯನ್ನು ಅಲಂಕರಿಸಿದ ಉಪೇಂದ್ರನೆಂಬ ಚಂದ್ರನ ಕಾಂತಿಯಿಂದ ತ್ರಿದಶಾಲಯದಲ್ಲಿ ಸ್ವರ್ಗಲೋಕವು ಆನಂದದಿಂದ ಉಕ್ಕೇರುವುದು. ಅಂದರೆ ಸ್ವರ್ಗ ನಿವಾಸಿಗಳಾದ ಸಕಲ ದೇವತಾ ವರ್ಗವೂ ಆನಂದ ತುಂದಿತರಾಗುವರು ಎಂದರ್ಥ. ಈ ಉಪಮಾನದಲ್ಲಿ ಸ್ವರ್ಗವು ಸಮುದ್ರ ಸದೃಶ, ಉಪೇಂದ್ರನು ಚಂದ್ರನ ಸದೃಶ. ಮೃದು ಮಧುರ ಸುಸ್ತವನದಿಂದಲಿ. ಮೃದುತರವಾದ ಅಂದರೆ ಕರ್ಣಾನಂದಕರವಾದ ಹಿತಮಿತವಾದ ಮಧುರ ಗಾನದಿಂದ ಕೋಗಿಲೆಯು ವಸಂತ ಕಾಲದಲ್ಲಿ ಗಾನ ಮಾಡ್ತಾ ಸಮಸ್ತ ರಸಿಕರ ಮನಸ್ಸನ್ನು ರಂಜಿಸುವುದು. ಮಧು ಸಮಯ. ವಸಂತ ಕಾಲಕ್ಕೆ ಮಧು ಸಮಯ ಅಂತ ಹೆಸರು. ವಸಂತ ಕಾಲದಲ್ಲಿ ಪ್ರಕೃತಿ ಮನೋಹರವಾಗಿರುವುದು. ವೃಕ್ಷಗಳು ಚಿಗುರಿ ಬಳ್ಳಿಗಳಲ್ಲಿ ಪುಷ್ಪಗಳು ಅರಳಿ ಪರಿಮಳವನ್ನು ಬೀರುತ್ತಿರುವ ಸುಸಮಯ. ಪರಮ ಸುಂದರವಾದ ಸನ್ನಿವೇಶದ ಸಮಯವದು. ಅಂತಹ ವಸಂತ ಕಾಲದಲ್ಲಿ ಕೋಗಿಲೆಯು ಪಿಕನಂತೆ ಚಿಗುರಿದ ವೃಕ್ಷಗಳ ಕೊಂಬೆಗಳ ಮೇಲೆ ಎಲೆಗಳ ಮರೆಯಲ್ಲಿ ಕುಳಿತು ಇಂಪಾಗಿ ಗಾನ ಮಾಡುವುದು. ಕೋಗಿಲೆಯಂತೆ ಸ್ವರ್ಗಾಧಿಪತಿಯಾದ ದೇವೇಂದ್ರನು ತ್ರಿದಶಾಲಯಾಬ್ದಿಗೆ ಚಂದ್ರನ ಸದೃಶವಾದ ಶ್ರೀ ಉಪೇಂದ್ರ ನಾಮಕ ಶ್ರೀಹರಿಯನ್ನು ಸುಸ್ವರಯುಕ್ತವಾದ ಗಾನದಿಂದ ನಿರಂತರವೂ ಸ್ತೋತ್ರ ಮಾಡುತ್ತಿರುವರು. ಮುದಿರ ವಾಹನ. ಮುದಿರ ಎಂದರೆ ಮೇಘಗಳು ಎಂದರ್ಥ. ಇಂದ್ರದೇವರು ಪರ್ಜನ್ಯ ದೇವತೆಗಳ ದ್ವಾರ ಮಳೆಯನ್ನು ಸುರಿಸುವರು. ಈ ಪರ್ಜನ್ಯಗಳೇ ಮೋಡಗಳು. ಮೇಘಗಳನ್ನು ವಾಹನವನ್ನಾಗಿ ಉಳ್ಳ ದೇವೇಂದ್ರನು ಮೇಘ ವಾಹನನು, ಮುದಿರ ವಾಹನನು. ಅಂತಹ ಮುದಿರ ವಾಹನನಾದ ಶಚಿಪತಿಯಾದ ದೇವೇಂದ್ರನ ಪಾದ ಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ಈ ಪದ್ಯ ದೇವೇಂದ್ರನ ಪರವಾದ ಸ್ತೋತ್ರ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.